ನೀವು ಹಿಂದುತ್ವ ಬಗ್ಗೆ ತುಂಬಾ ಮಾತಾಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ನೀವು ಹಿಂದುತ್ವ ಉಳಿಸ್ತಾ ಇದ್ದೀರಾ. ನೀವು ಇಲ್ದೇ ಹೋಗಿದ್ರೆ ಬಿಜೆಪಿ ಇಲ್ದೇ ಹೋಗಿದ್ರೆ ಹಿಂದುತ್ವ ಅಳಿಸೋಗ್ತಾ ಇತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಒಂದು ಪ್ರಶ್ನೆ ನಿಮಗೆ, ಒಂದು ಪ್ರಶ್ನೆ, ಇದು ಸತ್ಯ ಒಪ್ಕೊಳ್ತಿದ್ದೀರಾ ವ್ಯಂಗ್ಯ ಮಾಡ್ತಿದ್ದೀರಾ? ವ್ಯಂಗ್ಯ ಮಾಡ್ತಾ ಇದ್ದೀರಿ. ನಮ್ಮ ಹಿಂದೂ ಧರ್ಮ ಉಳಿಸೋದಕ್ಕೆ ಯಾವ ಪಾರ್ಟಿದು ಯಾವ ಪೊಲಿಟಿಕಲ್ ಪಾರ್ಟಿ ಅವಶ್ಯಕತೆ ಇಲ್ಲ. ನಿಮ್ಮ ಹೆಸರನ್ನ ಗೂಗಲ್ ಅಲ್ಲಿ ಹಾಕಿದ್ರೆ, ಪ್ರತಾಪ್ ಸಿಂಹ ಅವರೇ, ನಿಮ್ಮ ಹೆಸರನ್ನ ಗೂಗಲ್ ಅಲ್ಲಿ ಹಾಕಿದ್ರೆ ಒಂದು 20 ಆರ್ಟಿಕಲ್ ಬರುತ್ತೆ. 20 ಆರ್ಟಿಕಲ್ ಅಲ್ಲೂ ಮುಸ್ಲಿಮ್ಸ್ ವಿರುದ್ಧ ಮಾತುಗಳು, ಹಿಂದೂಗಳು ಕಲ್ಲೆತ್ಕೊಂಡ್ರೆ ಮುಸ್ಲಿಂ ಬದುಕೋದಿಲ್ಲ. ನೀವು ಸಂಸದರಾಗಿದ್ರೆ, ನೀವು ರಾಜಕೀಯದಲ್ಲಿದ್ದೀರಾ, ನಿಮಗೆ ಕಮ್ಯುನಲ್ ವಿಷಯ ಬಿಟ್ರೆ ಕೆಲಸ ಮಾಡಿ ರಾಜಕೀಯ ಮಾಡಿ ಗೆಲ್ಲೋದಕ್ಕೆ ಬರೋದಿಲ್ವಾ? ನೀವು ಕಮ್ಯುನಲ್ ವಿಷಯ ಎತ್ಕೊಂಡೇ ರಾಜಕೀಯ ಮಾಡ್ಬೇಕಾ? ಅದೊಂದೇನಾ ನಿಮ್ಗೆ ಗೆಲ್ಲೋದಕ್ಕೆ? ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನೀವು ಗೂಗಲ್ ಮಾಡ್ಕೊಂಡ್ಬಿಟ್ಟು ನನ್ನ ವಿರುದ್ಧ ಕಮ್ಯುನಲ್ ಯಾವ್ದೋ ಸ್ಟೇಟ್ಮೆಂಟ್ ಅಂತ ನೋಡಿರ್ತೀರಿ. ಪ್ರತಾಪ್ ಸಿಂಹ ವಾಟ್ ಹ್ಯಾಸ್ ಇ ಡನ್ ಫಾರ್ ಮೈಸೂರು ಒಂದು ಕೊಡಗು ಅನ್ನೋದಿದೆಯಲ್ಲ, ಅದನ್ನ ನೀವೊಂದ್ಸರಿ ಗೂಗಲ್ ಮಾಡಿ. ಅಲ್ಲ, ಬಹುಶಃ ಚಾಟ್ ಜಿಪಿಟಿ ಅಲ್ಲಿ ಸಿಗ್ಬೋದು. ನೀವು ಇವತ್ತು ಮೈಸೂರಿಗೆ ಹೋಗ್ಬೇಕಲ್ಲ, ಆ ಹೈವೇನಲ್ಲಿ ಹೋಗ್ಬೇಕಾರೆ ನಾನು ಕನ್ಸ್ಟ್ರಕ್ಟ್ ಮಾಡಿರೋದು ಹೈವೇನಲ್ಲೇ ಹೋಗೋದು. ಮೈಸೂರು ರಿಂಗ್ ರೋಡ್ ಎಂಟರ್ ಆಗ್ತಿರಲ್ಲ, ಆ ರಿಂಗ್ ರೋಡ್ ನ್ಯಾಷನಲ್ ಹೈವೇ ಮಾಡ್ಕೊಂಡ್ಬಿಟ್ಟು ಇವತ್ತು ಅದು ಆಸ್ಫಾಲ್ಟಿಂಗ್ ಮಾಡೋದು ನಾನೇ. ಅಲ್ಲ, ಮಾತಾಡಿ, ನಿಮ್ಮ ಕೆಲಸದ ಬಗ್ಗೆ ಮಾತಾಡಿ, ಜನಗಳು ತಲುಪಿಸಿ. ನೀವು ಧರ್ಮದ ಬಗ್ಗೆ ರಾಜಕೀಯ ಯಾಕೆ ಮಾಡ್ತೀರಾ? ಯಾಕೆ ಬೇಕು ಧರ್ಮದ ರಾಜಕೀಯ? ಯಾವ ಇವೆಲ್ಲ ಇದನ್ನ ಡಿ ಕೆ ಶಿವಕುಮಾರ್ ಅವರ ರಿಯಾಕ್ಷನ್ಗೆ ಕಂಪೇರ್ ಮಾಡಿ ಅದ್ರ ಜೊತೆಗೆ ಲಿಂಕ್ ಮಾಡಿ ಪ್ರಶ್ನೆ ಕೇಳ್ತೀನಿ. ಬಿಜೆಪಿಗರೇನೆ ಪ್ರತಾಪ್ ಸಿಂಹ ಅವರನ್ನ, ನೀವು ಹೇಳ್ದಾಗೇನೆ ಇಷ್ಟೆಲ್ಲಾ ಕೆಲಸ ಮಾಡಿದ ಪ್ರತಾಪ್ ಸಿಂಹ ಅವರನ್ನ ಪಕ್ಕಕ್ಕೆ ಅವ್ರು ಯೂಸ್ ಮಾಡಿರೋ ಪದ ಬಿಸಾಕಿದ್ದಾರೆ ಅಂತ ಹೇಳಿ ಅದನ್ನ ನಾನು ಸ್ವಲ್ಪ ಸಭ್ಯವಾಗಿ ಕೇಳ್ತೀನಿ. ಬಿಜೆಪಿಗರೇ ಪ್ರತಾಪ್ ಸಿಂಹ ಅವರನ್ನ ಪಕ್ಕಕ್ಕಿಟ್ಟಿರುವಾಗ ಪ್ರತಾಪ್ ಸಿಂಹ ಅವರು ತಮ್ಮ ಎಕ್ಸಿಸ್ಟೆನ್ಸ್ ಅನ್ನ ತೋರಿಸ್ಕೊಳ್ಳೋಕೆ ಹಿಂದುತ್ವ ಅಂತ ಹೇಳಿ ಈಗ ಬರ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರ ಮಾತು ಸರ್. ನಾನು ಜನರಿಂದ ತಿರಸ್ಕೃತ ಆಗಿಲ್ಲ. ಟಿಕೆಟ್ ವಿಚಾರಕ್ಕೆ ಬರೋದಾದ್ರೆ ಒಂದು ಬಹಳ ಇದಾಗಿ ಹೇಳ, ನಿಮಗೆ ಸ್ವಲ್ಪ ಫಿಲಾಸಫಿಕಲ್ ಆಗಿ ಹೇಳ. ನಮ್ಮ ಭಾರತೀಯ ಪರಂಪರೆಯನ್ನು ನೋಡಿ, ಗುರು ಶಿಷ್ಯ ಪರಂಪರೆ ಇದೆ. ವಸಿಷ್ಠರಿದ್ರು, ಶ್ರೀರಾಮ ಇದ್ದ. ಸಮರ್ಥ ರಾಮದಾಸರಿದ್ರು, ಶಿವಾಜಿ ಇದ್ರು. ವಿದ್ಯಾರಣ್ಯರಿದ್ರು, ಹಕ್ಕಬುಕ್ಕರಿದ್ರು. ಆದ್ರೆ ಇವತ್ತು ಅಪ್ಪ ಮಕ್ಕಳ ಸಂಸ್ಕೃತಿ ರಾಜಕಾರಣದಲ್ಲಿ ಬಂದಿದೆ. ಅರ್ಥ ಆಯ್ತು ಅನ್ಸುತ್ತೆ. ಅಲ್ಲ, ಒಂದ್ ನಿಮಿಷ ಹೇಳ್ತೀನಿ. ಇವತ್ತು ಇದಕ್ಕೆ ಹೋಗಿ, ನೀವು ಗುಲ್ಬರ್ಗಕ್ಕೆ ಹೋಗಿ. ಗುಲ್ಬರ್ಗದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು MP ಆಗಿ ಹೊರಟೋದ್ರು. ಬೈ ಎಲೆಕ್ಷನ್ ಅಲ್ಲಿ ಅವ್ರ ಮಗ ನಿಲ್ಸಿದ್ರು, ಚಿತ್ತಾಪುರದಲ್ಲಿ ಸೋತೋದ್ರು. ಅದಾದ ನಂತರ 2013 ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಬಂತು. ಅದಾದ್ಮೇಲೆ ಅವ್ರದ್ದು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಟೈಮ್ ಒಳಗಡೆ ಮಗನ್ನ ಮಂತ್ರಿ ಮಾಡಬೇಕು ಅಂತ ಹೇಳಿ ಅಲ್ಲಿದ್ದಂಥವ್ರು ಯಾರ್ಯಾರಿದ್ರೇಳಿ, ಬಾಬುರಾವ್ ಚಿಂಚನ್ಸೂರ್ ಇರ್ಬೋದು, ಉಮೇಶ್ ಜಾಧವ್ ಇರ್ಬೋದು, ಮಾಲಕ್ ರೆಡ್ಡಿ ಇರ್ಬೋದು, ಆಮೇಲೆ ಕಮರುಲ್ಲಾ ಇಸ್ಲಾಂ ಇರ್ಬೋದು, ಅಜಯ್ ಸಿಂಗ್ ಇರ್ಬೋದು, ಪ್ರತಿಯೊಬ್ಬರನ್ನು ಮುಗಿಸ್ಬಿಟ್ಟು ತನ್ನ ಮಗನ ಮಂತ್ರಿ ಮಾಡಿರೋ. ಅಂದ್ರೆ ಇವರಿಷ್ಟು ಜನ ಟಾಪ್ ಲೀಡರ್ಸ್ ತನ್ನ ಮಗನ ಮಂತ್ರಿ ಮಾಡೋದಕ್ಕೋಸ್ಕರ ಇಷ್ಟು ಜನ ಮುಗಿಸಿದ್ರು. ಅದೇ ರೀತಿನಲ್ಲಿ ಪಾರ್ಟಿ ಪಾಲಿಟಿಕ್ಸ್ ಒಳಗಡೆ ತಮ್ಮ ಮಕ್ಕಳಿಗೇನೋ ಮಾಡಬೇಕು ಅಂತ ಇನ್ನೊಬ್ರು ಕಂಡವ್ರ ಮಕ್ಕಳನ್ನ ಹಾಳು ಮಾಡ್ತಾರೆ. ನಮಗೆಲ್ಲ ಗೊತ್ತಾಗೋಯ್ತು. ಬಿಜೆಪಿಯಲ್ಲಿ ನೀವೇ ಹೇಳ್ದಂಗೆ ಹಾಗಾದ್ರೆ ಯಡಿಯೂರಪ್ಪನವರು ವಿಜೇಂದ್ರ ಅವರ ಭವಿಷ್ಯಕ್ಕೋಸ್ಕರ ಪ್ರತಾಪ್ ಸಿಂಹ ಅವರ ಭವಿಷ್ಯವನ್ನ ಹಾಳು ಮಾಡಿದ್ರು ಅಂತ ಹೇಳಿ ಡೈರೆಕ್ಟ್ ಆಗಿ ಹೇಳ್ತೀನಿ. ಈ ತರ ಮನಸ್ಥಿತಿಗಳು ಎಲ್ಲಾ ಪಕ್ಷದಲ್ಲೂ ಇದ್ದಾವೆ. ಒಪ್ಕೊಳ್ತಿದ್ದೀರಾ? ಅದನ್ನ ಹೇಳ್ತಾರೆ, ಕೇಳ್ಕೊಳ್ಳಿ. ಎಷ್ಟೋ ಸರಿ ಬಹಳ ಜನ ಯೋಗ್ಯರು ಬಲಿಯಾಗಿರ್ತಾರೆ. ಆಯ್ತು, ಅನಂತ್ ಕುಮಾರ್ ಹೆಗಡೆ ಟಿಕೆಟ್ ಕಟ್ ಮಾಡಕ್ಕೆ ಯಾವ ತಪ್ಪು ಮಾಡಿದ್ರು? ಅದೇ ರೀತಿನಲ್ಲಿ ಕರಡಿ ಸಂಘಟನೆಗೆ ಟಿಕೆಟ್ ಕಟ್ ಮಾಡಕ್ಕೆ ಏನ್ ತೊಂದರೆ ಆಗಿತ್ತು? ರಾಜ್ಯಾಧ್ಯಕ್ಷರಾಗಿ ಅಷ್ಟು ಸಮರ್ಥವಾಗಿ ಪಕ್ಷವನ್ನು ಮುನ್ನಡೆಸಿದ್ರಲ್ಲ, ನಳಿನ್ ಕುಮಾರ್ ಕಟೀಲ್ ಅವ್ರ ಟಿಕೆಟ್ ಅನ್ನು ಯಾಕೆ ತಪ್ಪಿಸಿದ್ರು? ಆಯ್ತು, ಅಲ್ಲಿ ಇದಕ್ಕೂ ನಮ್ಮ ದೇವೇಂದ್ರಪ್ಪ ಬಳ್ಳಾರಿನಲ್ಲಿ ಯಾಕೆ ಟಿಕೆಟ್ ಅನ್ನು ಕಟ್ ಮಾಡಿದ್ರು? ಇಲ್ಲಿ ನಾನು ನಿಲ್ತೀನಿ ಅಂತ ವಾಪಸ್ ಸದಾನಂದ ಗೌಡ ಹೇಳಿದ್ದಾಗಲೂ ಕೂಡ ಅವ್ರಿಗೆ ಕೊಡ್ಲಿಲ್ಲ, ಯಾಕೆ ಟಿಕೆಟ್ ಅನ್ನು ಕಟ್ ಮಾಡಿದ್ರು? ಹೀಗೆ 11ರಿಂದ 12 ಜನ ಟಿಕೆಟ್ ಅನ್ನು ಕಟ್ ಮಾಡಿದ್ರು. ಹಾಗಾದ್ರೆ ಎಲ್ಲರಿಗೂ ಕೂಡ ನೀವು ಒಂದೊಂದು ಕಾರಣ ಇರಲೇಬೇಕಲ್ವಾ? ಹಂಗಾದ್ರೆ ನೀವು ಹುಡ್ಕೊಂಡು ಹೋಗ್ತೀರಾ? ಆಯ್ತು, ಮೂಲೆ ಗುಂಪು ಮಾಡಿದ್ರೆ ಅಂತಾರೆ. ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಆನ್ ರೆಕಾರ್ಡ್ ಹೇಳ್ತೀನಿ. ಡಿ ಕೆ ಶಿವಕುಮಾರ್ ಅವರೇ, ಮಾರ್ಚ್ 12ನೇ ತಾರೀಕು ಮಧ್ಯಾಹ್ನ ಸುಮಾರು 4 ಗಂಟೆ ಟೈಮಿಗೆ ಕುಣಿಗಲ್ MLA ರಂಗನಾಥ್ ಅವ್ರ ಮೊಬೈಲ್ ಇಂದ ನನಗೆ ಫೋನ್ ಮಾಡಿ 6 ನಿಮಿಷ ಮಾತಾಡಿದ್ರಿ. ನಮ್ಮ ಪಾರ್ಟಿ ಟಿಕೆಟ್ ಕೊಟ್ಬಿಡ್ತೀವಿ ಅಂತಂದ್ರಿ. ನಾನು ಮೂಲ ಗುಂಪಾಗಿದ್ರೆ ನನ್ನ ಹತ್ರ ಶಕ್ತಿ ಇಲ್ಲ ಅಂದ್ರೆ ಯಾಕೆ ಸರ್ ಕರೆದ್ರಿ? ಯಾರು ಮಾಡಕ್ ಸಾಧ್ಯ ಆಗಲ್ಲ.
ನಿಮ್ಮ MLA ಗಳ ಹೆಸರಲ್ಲ, ನಿಮ್ಮ MLA ಗಳ 4 ಜನದ ಹೆಸರು ಹೇಳಬಲ್ಲೆ. ನಿಮ್ಮ ಟಿಕೆಟ್ ಅನ್ನ ಮಾರ್ಚ್ 9ನೇ ತಾರೀಕು ಟಿಕೆಟ್ ಅನ್ನ ನೀವು ಮೈಸೂರದ ಅನೌನ್ಸ್ ಆಗಬೇಕಿತ್ತು. ಮಾರ್ಚ್ 7ನೇ ತಾರೀಕು ನನ್ನ ಟಿಕೆಟ್ ತಕರಾರು ಇದೆ ಅಂತ ನೀವು ಟಿಕೆಟ್ ಮೈಸೂರದ ಅನೌನ್ಸ್ಮೆಂಟ್ ಮಾಡಲಿಲ್ಲ. ಯಾಕೆ ಸರ್ ಪೋಸ್ಟ್ಪೋನ್ ಮಾಡ್ಕೊಂಡು ಕೂತ್ರೆ? ಆಯ್ತು, ಮಾರ್ಚ್ 21ನೇ ತಾರೀಕುವರೆಗೂ ನಿಮ್ ಟಿಕೆಟ್ ಅನೌನ್ಸ್ ಆಗಲಿಲ್ಲ. ಅಲ್ಲಿವರೆಗೂ ನಿಮ್ 4 ಜನ MLA ಗಳ ಹೆಸರು ಹೇಳ ನಾನು. DK ಶಿವಕುಮಾರ್ ಅವರಿಗೆ ಗೊತ್ತಾದ ಪ್ರತಾಪ್ ಸಿಂಹ ಅವರ ಪ್ರತಾಪ ನಿಮ್ಮ ಪಕ್ಷದವರಿಗೆ ಗೊತ್ತಾಗ್ಲಿಲ್ಲ ಯಾಕೆ? ಜನ ತಿರಸ್ಕಾರ ಮಾಡದ ಪ್ರತಾಪ್ ಸಿಂಹ ಅವರನ್ನ ಪಕ್ಷ ತಿರಸ್ಕಾರ ಮಾಡಿದ್ ಯಾಕೆ? ಪಕ್ಷ ತಿರಸ್ಕಾರ ಮಾಡಲ್ಲ, ಪಕ್ಷವನ್ನು ಕೂಡ ಮುನ್ನಡೆಸ್ತಾ ಇರ್ತಾರೋ ಅದರೊಳಗಡೆ ಇನ್ವಾಲ್ವ್ ಆಗಿರೋ ಬಹಳ ಜನ ವ್ಯಕ್ತಿಗಳಿರ್ತಾರೆ. ನಾನು ಅದನ್ನೇ ಖರ್ಗೆ ಅವ್ರ ಉದಾಹರಣೆ ಕೊಟ್ಟು ಹೇಳಿದೆ. ಮತ್ತೊಂದು ನಿಮಗೆ ಇನ್ನೊಂದು ಮುಂದಕ್ಕೆ ಹೋಗಿ ಹೇಳ್ತೀನಿ ಕೇಳಿ. ನನ್ನನ್ನ ತೆಗೆದು ಬಿಸಾಕ್ಬಿಟ್ಟಿದ್ದಾರೆ, ಮೂಲೆ ಗುಂಪು ಮಾಡಿದ್ದಾರೆ, ಪ್ರಚಾರಕ್ಕೋಸ್ಕರ ಇದ್ ಮಾಡ್ತೇನೆ ಅಂತ ಹೇಳ್ತಾರಲ್ಲ. ಸಿದ್ದರಾಮಯ್ಯನವರೇ, ಚಾಮುಂಡೇಶ್ವರಿಯಿಂದ ನಿಮ್ಮನ್ನ 2018ರಲ್ಲಿ 36,000 ಓಟ್ಗಳಿಂದ ನಿಮ್ಮನ್ನು ಸೋಲ್ಸಿದ್ರು. ಅವತ್ತು ನಿಮ್ಮನ್ನು ತೆಗೆದು ಬಿಸಾಕಿದ್ರು. ಅದಕ್ಕಿಂತ ಮೊದಲು 99ರಲ್ಲೂ ಸೋಲ್ಸಿದ್ರು ನಿಮ್ಮನ್ನ. ಹಾವೇರಿನಲ್ಲಿ ಬಸವರಾಜ್ ಪಾಟೀಲ್ ಅನ್ವರಿ ಎದುರುಗಡೆ MP ಎಲೆಕ್ಷನ್ ಅಲ್ಲಿ ಜನ ನಿಮ್ಮನ್ನು ತಿರಸ್ಕಾರ ಮಾಡಿ ಕಳಿಸಿದ್ರು. 3 ಚುನಾವಣೆಯಲ್ಲಿ ಸೋತಿದ್ರಿ ಸರ್. ಚುನಾವಣೆ ಒಬ್ಬ ರಾಜಕಾರಣದಲ್ಲಿ ಏರುಪೇರುಗಳು ಏರಿಳಿತಗಳು ಇದ್ದೇ ಇರ್ತವೆ. ಅದನ್ನ ಇಟ್ಕೊಂಡ್ಬಿಟ್ಟು ನೀನು ಮೂಲೆ ಗುಂಪು ಮಾಡಿದ್ದಾರೆ ಅಂತಾರಲ್ಲ, ಕಿತ್ ಬಿಸಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ. DK ಶಿವಕುಮಾರ್ ಅವರೇ, ನಿಮ್ಮ ಅಸೆಂಬ್ಲಿನಲ್ಲಿ ನಮಸ್ತೆ ಸದಾ ವತ್ಸಲೆ ಅಂತ ಹೇಳ್ಬಿಟ್ಟು ನನಗೂ ಗೊತ್ತಿದೆ ಅಂತ ಹೇಳಿ 2 ದಿನ ಅಷ್ಟಲ್ಲಿ ಅಪಲೋಜೈಸ್ ಮಾಡಿರಲ್ಲ. ಒಂದು ವೇಳೆ ಅಪಲೋಜೈಸ್ ಮಾಡ್ಲಿಲ್ಲ ಅಂದಿದ್ರೆ ಸೋನಿಯಾ ಗಾಂಧಿ ತೆಗೆದು ನಿಮ್ಮನ್ನು ತಿಪ್ಪೆಗೆ ಹಾಕಿರೋರು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನೀವು ನನಗೆ ಈ ಮಾತನ್ನು ಹೇಳಕ್ ಬರಬೇಡಿ. ಇವ್ರ ಮೂಲ ಗುಂಪು ಕಿತ್ ಬಿಸಾಕ್ತಾರೆ ಅಂತ ಹೇಳ್ತಿದ್ರಲ್ಲ, ಕಿತ್ ಬಿಸಾಕಿದಾರೆ ಅಂತ. DK ಶಿವಕುಮಾರ್ ಅಪಲೋಜೈಸ್ ಮಾಡ್ಲಿಲ್ಲ ಅಂದಿದ್ರೆ ಅವ್ರನ್ನ ಕಿತ್ ಬಿಸಾಕಿರ್ತಾರೆ. DK ಶಿವಕುಮಾರ್ ಅವರು ವಿಚಾರದ ಬಗ್ಗೆ ಹೇಳ್ತಿರೋದು. ನಾನು ಎಲ್ಲರಿಗೂ ಗೌರವ ಕೊಡ್ತೀನಿ. ಖರ್ಗೆ ಸಾಹೇಬ್ರು ಬಂದ್ರು ಕೂಡ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತೀನಿ. ಅವ್ರ ಹಿರಿತನಕ್ಕೆ ಬೆಲೆ ಕೊಡ್ತೀನಿ. ಸಿದ್ದರಾಮಯ್ಯ ಸಾಹೇಬ್ರಿಗೂ ಬೆಲೆ ಕೊಡ್ತೀನಿ. ಆದ್ರೆ ನೋಡಿ, ಟಿಕೆಟ್ ಒಂದೊಂದ್ಸರಿ ವ್ಯತ್ಯಾಸಗಳಾಗಿದೆ, ಕಳ್ಕೊಂಡಿರ್ತೀವಿ, ವಾಪಸ್ ಬರ್ತೀವಿ. ಪಾಲಿಟಿಕ್ಸ್ ಅಲ್ಲಿ ಇದೇನು ಪಾಲಿಟಿಕ್ಸ್ ವೇಟಿಂಗ್ ಗೇಮ್ ಅಷ್ಟೇನೆ. ನಮ್ ಟೈಮ್ ಕೆಟ್ಟಿದ್ದಾಗ ಸೋಲ್ತೀವಿ, ಟೈಮ್ ಸರಿ ಆದಾಗ ಮೇಲ್ಗಡೆ ಬರ್ತೀವಿ. ಈ ತರ ವಿಚಾರಗಳು. ನಾನು ಬಾನು ಮುಷ್ತಾಕ್ ಬಗ್ಗೆ ಇನ್ನೊಂದು ಬಗ್ಗೆ ಹೇಳಿದಾಗ ವೈಚಾರಿಕವಾಗಿ ನನಗೆ ವಾಪಸ್ ಪ್ರತ್ಯುತ್ತರವನ್ನು ಕೊಡಿ. ನೀವು ಅದು ಬಿಟ್ಟು ಈ ರೀತಿ ತೆಗೆದು ಬಿಸಾಕಿದ್ದಾರೆ, ಕಿತ್ತು ಹಾಕಿದ್ದಾರೆ. DK ಶಿವಕುಮಾರ್ 1989ರಲ್ಲಿ ಫಸ್ಟ್ ಟೈಮ್ ಗೆದ್ದಿರೋದು ನೀವು. ನಿಮ್ ಹಿನ್ನೆಲೆ ನಿಮ್ಗೆ ಗೊತ್ತು. ಇವತ್ತವರೆಗೂ ನಿಮ್ಮ ಮುಖ್ಯಮಂತ್ರಿ ಆಗಕ್ಕೆ ಸಿದ್ದರಾಮಯ್ಯ ಬಿಡ್ತಲೆ, DK ಕೈಲಿ 20 ಜನ MLA ಇಲ್ಲ ಅಂತಾರೆ. ನಿಮ್ಮನ್ನ ಇಷ್ಟು ಅಸಡ್ಡೆಯಿಂದ ನಿಮ್ಮನ್ನ ನೋಡ್ತಾರೆ, ಇಷ್ಟು ತುಚ್ಛವಾಗಿ ಸಿದ್ದರಾಮಯ್ಯನವರು ನೋಡ್ತಾರೆ. ನಿಮ್ ಹಿಂದೆ ಕೈ ಎತ್ತಕ್ಕೆ 20 ಜನ ಇಲ್ಲ ಅಂತ ಹೇಳ್ತಿದ್ದಾರೆ. ಸರ್, ನೀವು ನನಗೆ ಬಂದ್ಬಿಟ್ಟು ಸರ್ಟಿಫಿಕೇಟ್ ಈ ತರ ಕೊಡ್ತಿರಲ್ಲ ಸರ್. ಒಂದು ಸಾರ್ವಜನಿಕ ಜೀವನದಲ್ಲಿ ನಾವೆಲ್ಲ ಇದೀವಿ. ವೈಚಾರಿಕವಾಗಿ ಭಿನ್ನಾಭಿಪ್ರಾಯ ಇಟ್ಕೊಳ್ಳೋಣ, ಟೀಕೆನ ಮಾಡೋಣ. ಅತ್ಯಂತ ಕಠಿಣವಾದ ತೀಕ್ಷ್ಣವಾದ ಟೀಕೆನ ಅತ್ಯಂತ ಸಭ್ಯವಾದಂತ ಪದಗಳಲ್ಲಿ ಮಾಡೋಣ. ವೈಯಕ್ತಿಕವಾಗಿ ಇಷ್ಟೆಲ್ಲ ಬೇಡ ಸರ್.